ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಅಂದ್ಕೊಂಡಿದ್ದು ನನ್ನ ಕನಸು ನೆನಸಾಯಿತು ಅಂತಲೇ ಹೇಳ್ಬೋದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಯೂಟ್ಯೂಬ್ ಪೇಮೆಂಟು ರಿಸೀವ್ ಆಯಿತು ಅಂತೇಳಿ. ಸೊ ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಯೂಟ್ಯೂಬ್ ಪೇಮೆಂಟ್ನ ಏನಕ್ಕೋಸ್ಕರ ಯೂಸ್ ಮಾಡಿಕೊಂಡೆ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಅತಿ ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಫಸ್ಟ್ ಪೇಮೆಂಟ್ಲಿ ಬಂದು ನಾವು ದೇವರಿಗೆ ಚಿನ್ನತೆ ಅರಳಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ಮನೆ ದೇವ್ರ ಪೂಜೆನ ಮುಗಿಸಿ ಇವಾಗ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಒಂದು ಚಾನಲ್ಲು ಸಕ್ಸಸ್ ಆಗೋದಕ್ಕೆ ನೀವೆಲ್ಲರೂ ಕಾರಣರಾಗಿರ್ತೀರ. ಸೊ ಎಲ್ರಿಗೂ ಮಾದಪ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಹಾಗೆ ಚಿನ್ನದ ತೇರಿಗೆ ಎಷ್ಟಾಯಿತು ಮತ್ತು ಏನೇನೆಲ್ಲ ಕೊಡ್ತಾರೆ ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ ಹೋಗ್ತಾ ಹೋಗ್ತಾ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಾವು ಹೋಗಿದ್ದು ಕಾರ್ತಿಕ ಮಾಸದಲ್ಲಿ. ಅಂಥ ಟೈಮಲ್ಲಿ ತುಂಬ ಜನ ಪಾದಯಾತ್ರೆ ಮಾಡ್ತಿರ್ತಾರೆ. ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿರೋದೆಲ್ಲ ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಿರೋರೇನೆ. ಸೊ ಅವ್ರನ್ನೆಲ್ಲ ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ದೇವ್ರು ಇನ್ನಷ್ಟು ಅವ್ರಿಗೆ ಶಕ್ತಿ ಕೊಡಲಿ, ಇನ್ನಷ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಕೆಲವೊಂದ್ಸಲ ನಮಗೆ ಕಾರಲ್ಲಿ ಟ್ರಾವೆಲ್ ಮಾಡೋದಕ್ಕೇ ಒಂಥರ ಟಯರ್ಡ್ ಅನಿಸ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಇವರು ಪಾದಯಾತ್ರೆನ ಮಾಡ್ತಿದ್ದಾರೆ ಅಂದರೆ ದೇವ್ರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತಲೇ ಕೇಳ್ಕೊತೀವಿ. ಇವಾಗ ನಾವು ಅನೂರ್ಗೆ ಬಂದು ರೀಚ್ ಆದ್ವಿ. ನಮ್ಮ ತಂದೆ ಅನೂರ್ಲಿ ಇರೋದಲ್ವ, ಸೊ ಹಾಗಾಗಿ ಇಲ್ಲಿ ಅಪ್ಪನೂ ಕೂಡ ಕರ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ವಿ. ಅಪ್ಪನಿಗಂತೂ ಮಾದಪ್ಪನ ಬೆಟ್ಟ ಅಂದರೆ ತುಂಬ ಇಷ್ಟ. ಅವರು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ. ಅಷ್ಟರಲ್ಲಿ ನಾವು ಈಗ ಹೋಗಬೇಕು ಅಂತ ಅಂದ್ಕೊಂಡಿವಲ್ವ, ಹಾಗಾಗಿ ಜೊತೆಲೇ ಕರ್ಕೊಂಡು ಹೋಗ್ತಾ ಇದ್ವಿ. ತುಂಬ ಜನ ಪಾದಯಾತ್ರೆನೂ ಕೂಡ ಮಾಡ್ತಾಯಿದ್ರು. ನಮ್ಮ ತಂದೆನೂ ಹಂಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ. ಲಾಸ್ಟ್ ಇಯರ್ಲೂ ಹೋಗಿದ್ರು. ಸೊ ಈ ವರ್ಷ ಯಾಕೋ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಆಗಲಿಲ್ಲ. ಸೊ ಹಾಗಾಗಿ ನಾವೇನೇ ಹೇಗೂ ಹೋಗ್ತಿದ್ವಲ್ಲ, ಸೊ ಜೊತೆಲೇ ಬಂದರು. ಸೊ ತುಂಬ ಚೆನ್ನಾಗಿತ್ತು. ಮಾದಪ್ಪನ ಬೆಟ್ಟ ನೋಡೋದಕ್ಕಂತ 2 ಕಣ್ಣು ಸಾಕಾಗಲ್ಲ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಎಲ್ರಿಗೂ ಫಸ್ಟ್ ಪೇಮೆಂಟ್ ಅಂತ ಬಂದಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ, ಏನಾದರೂ ಒಂದು ವಸ್ತು ಖರೀದಿ ಮಾಡಬೇಕು, ಅದೊಂದು ನೆನಪಲ್ಲಿ ಇಟ್ಕೋಬೇಕು ಅಂತೇಳಿ. ಅದೇ ಥರ ನಮಗೆ ಫಸ್ಟ್ ಪೇಮೆಂಟ್ ಬಂದರೆ ನಾವು ಮಾದಪ್ಪನಿಗೆ ಚಿನ್ನತೆ ಎರಳಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ನಮ್ಮ ಆಸೆ ಪ್ರಕಾರ ಇವತ್ತು ಹೋಗ್ತಾ ಇದ್ದೀವಿ. ಈ ಒಂದು ಕನಸು ನೆನ್ಸು ಮಾಡಿದ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ನನಗೆ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ. ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಗಿರ್ಬೋದು, ಯೂಟ್ಯೂಬ್ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ. ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಒಂದು ಕನಸೆಲ್ಲ ನೆನಸಾಗಲಿ ಅಂತಲೇ ಕೇಳ್ಕೊತೀವಿ. ಮಾದಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಇವಾಗ ನಾವು ತಾಳ್ಬೆಟ್ಟಕ್ಕೆ ರೀಚ್ ಆದ್ವಿ. ಇಲ್ಲಿ ಫಸ್ಟ್ ನಾವು ಧೂಪ ಹಾಕಿನೇ ಬೆಟ್ಟಕ್ಕೆ ಹತ್ತಬೇಕು. ಸೊ ಪ್ರತಿಯೊಬ್ಬರೂ ಅಷ್ಟೇ, ಬಂದವರೆಲ್ಲ ಇಲ್ಲಿ ಧೂಪ ಹಾಕಿನೇ ಬೆಟ್ಟನ ಹತ್ತೋದು. ಸೊ ನಾವು ಕೂಡ ಧೂಪ ಹಾಕಿ ಇವಾಗ ಬೆಟ್ಟನ ಹತ್ತಬೇಕು. ಇವತ್ತು ಅಕ್ಕ, ಭಾವ, ಅಪ್ಪ ಎಲ್ಲರೂ ಬಂದಿದ್ದು, ತುಂಬ ಖುಷಿ ಆಯಿತು. ಅಕ್ಕನ ಮಗನೂ ಬಂದಿದ್ದ. ನಮ್ಮಪ್ಪ ಅಂತೂ ಮಾದಪ್ಪನ ಬೆಟ್ಟ ನೋಡಿ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿತ್ತು, ಮತ್ತು ಲೈಟಿಂಗ್ಸ್ ಎಲ್ಲ. ಸೊ ನಮಗಂತೂ ನೋಡಿ ಖುಷಿ ಆಯಿತು. ನಮ್ಮ ಅತ್ತೆನೂ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಹಾಗೆ ನನ್ನ ಹಸ್ಬೆಂಡು ಅಷ್ಟೇ, ನನಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಹೇಳ್ಕೊಟ್ಟು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇವರೆಲ್ಲರ ಸಪೋರ್ಟ್ ಇಲ್ಲದೆ ನಾನು ಈ ಒಂದು ಹಂತಕ್ಕೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಇವಾಗಿನ ಕಾಲದಲ್ಲಿ ಯಾರು ತಾನೇ ವಿಡಿಯೋ ಮಾಡೋದಕ್ಕೆ ಬಿಡ್ತಾರೆ? ವಿಡಿಯೋ ಅಂದ್ರೇ ಕೀಳಾಗಿ ನೋಡುವಂತಹ ಈ ಕಾಲದಲ್ಲಿ. ಸೊ ನಮ್ಮ ಅತ್ತೆ ನೀನೇನೋ ಒಂದು ಮಾಡ್ತೀಯಾ, ಮಾಡು ಅಂತ ನನಗೆ ಧೈರ್ಯ ಹೇಳಿ ನನಗೆ ಇಲ್ಲಿ ತನಕ ಸಪೋರ್ಟ್ ಕೊಟ್ಕೊಂಡೇ ಬಂದಿದ್ದಾರೆ. ನಮ್ಮತ್ತೆ ಅಂತ ಅತ್ತೆನ ಪಡೆಯೋದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೇನೆ. ಹಾಗೆ ಸಾಕಷ್ಟು ಜನ ಹೇಳಿದ್ರು ನಿಮ್ಮ ಫ್ಯಾಮಿಲಿ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತೇಳಿ. ಹಾಗೆ ನಾನು ಲಾಸ್ಟ್ ವಿಡಿಯೋ ಹಾಕಿದಾಗಲೂ ಅಷ್ಟೇ ನನಗೆ ತುಂಬ ಜನ ಕಂಗ್ರ್ಯಾಟ್ಸ್ ಹೇಳಿ ತುಂಬಾ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಯೂಟ್ಯೂಬ್ ಕುಟುಂಬ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಅಂತ ಕೇಳ್ಕೊತೀನಿ. What happened? ಕೊಟ್ಟಿದ್ದೆ ನಾನು.
ಮೈಸೂರಲ್ಲ ಬೆಟ್ಟ. ನಿಮ್ಮೂರು ಯಾವುದು ಅಂದ್ರೆ ಬೆಟ್ಟ ಬೆಟ್ಟ ಅಂತಿದ್ದಲ್ಲ ಆ ಬೆಟ್ಟ. ಹೌದು. ಅವ್ರಿ ಇಳಗದನ್ ಐ ಮಾಡಿ ಐ ಮಾಡು ಐ ಮಾಡಿ ತಾತ ದಡಮ್ಮ ಕಲ್ಯಾಣಿಕೆ ಹಾಯ್ ಶ್ರೇಯಸ್ ದಡಪ್ಪ ಐ ಮಾಡಿ ಅಯ್ಯೋ ಟೆಂಪರೇಚರ್ ಅವ ಕುಳ್ಳ ಹಾಯ್ ಇರುಬ್ರೇಲಿ ಹಾಯ್ ಚಿನ್ನತೆರು ಎಳಿಸ್ಬೇಕು ಅಂತಂದರೆ ಫಸ್ಟು ನಾವು ಅಮೌಂಟನ್ನ ಕಟ್ಟಬೇಕಾಗುತ್ತೆ. ಅದಾದಮೇಲೆ ನಮಗೆ ಈ ರೀತಿ ಕಳಸ ಕೊಡ್ತಾರೆ, ಒಂದು ಶಾಲ್ ಕೊಡ್ತಾರೆ, ಅದನ್ನು ನಾವು ಹೆಗ್ಲ ಮೇಲೆ ಹಾಕ್ಕೊಂಡು ಹೋಗಬೇಕು, ಮತ್ತು ಒಂದು ಗದೆನೂ ಕೂಡ ಕೊಡ್ತಾರೆ. ಸೊ ಅದನ್ನು ಹಿಡ್ಕೊಂಡು ತೇರಿಂದೆ ನಾವು ಹೋಗಬೇಕಾಗುತ್ತೆ. ತೇರು ಹೊರಡಬೇಕಾದ್ರೆ ಅದ್ರ ಮೇಲ್ಗಡೆ ಒಂದಷ್ಟು ಕಾಯಿನ್ಸ್ಗಳು ಮತ್ತು ಸಿರಿಧಾನ್ಯಗಳು, ಹೂವು ಎಲ್ಲನೂ ಕೂಡ ಹಾಕ್ತಾ ಇರ್ತಾರೆ. ಸೊ ಅದನ್ನು ನಾವು ತೊಗೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬೆಟ್ಟಕ್ಕೆ ಬಂದು ಇವಾಗ ಚಿನ್ನತೆರು ಕೂಡ ಎಳ್ಸಾಯಿತು. ನೋಡಿದ್ರಿ ಅಲ್ವಾ ಎಷ್ಟೊಂದು ಜನ ಬಂದಿದ್ದರು ಅಂತೇಳಿ. ಸೊ ಚಿನ್ನತೆರು ಎಳ್ಸೋದು ಅಂತ ಹೇಳಿದ್ರೆ ನಾವು ಒಬ್ಬರೇ ಎಳ್ಸೋದು ಅಂತಲ್ಲ, ಸಾವಿರಾರು ಜನ ಇದನ್ನು ಹರಕೆ ಹೊತ್ಕೊಂಡಿರ್ತಾರೆ. ಸೊ ಎಲ್ಲರೂ ಕೂಡ ಅಮೌಂಟ್ ಕೊಟ್ಟು ಒಂದು ಚಿನ್ನತೆರನ್ನ ಎಳ್ಸೋವಂಥದ್ದು, ಅದರಲ್ಲಿ ನಾವು ಕೂಡ ಒಬ್ಬರು. ಅಂದ್ಕೊಂಡಿದ್ದ ಕೆಲಸ ಆಯಿತು ಅಂದರೆ ಬಂದು ಹರಕೆನ ಸಲ್ಲಿಸ್ಬೋದು. ಸೊ ನಾವು ಅಂದ್ಕೊಂಡಿದ್ದು ನಮಗೆ ಸಕ್ಸಸ್ ಆಯಿತು.
ಪ್ರತಿಯೊಂದು ವಿಷಯದಲ್ಲೂ ನಮಗೆ ಒಳ್ಳೆಯದಾಗಿದೆ. ಕಳಸ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲೊಬ್ಬರು ತಂಬಡಪ್ಪ ಇರ್ತಾರೆ, ಅವ್ರ ಹತ್ರ ಕೊಟ್ಟರೆ ಅವರು ನಮಗೆ ತೀರ್ಥ ಕೊಡ್ತಾರೆ. ಅದನ್ನೆಲ್ಲ ನಾವು ಸೇವಿಸ್ಕೋಬೇಕು. ಇನ್ನು ಅಕ್ಕಿ ಕಾಳನ್ನ ನಾವೇನಾದರೂ ಪ್ರಸಾದ ಮಾಡಿ ಸೇವಿಸ್ಬೋದು ಅಂತ ಹೇಳಿದ್ರು. ನಾವು ಬಂದಿದ್ದು ಸ್ವಲ್ಪ ಲೇಟೇ ಆಗೋಯಿತು. 7:15ಗೆ ಚಿರತೆಯರನ್ನ ಇಳಿಸೋದು. ಸೊ ಅಷ್ಟರೊಳಗಡೆ ನಾವು ಅಮೌಂಟ್ ಕಟ್ಟಿ ಕಳಸನ ಇಸ್ಕೋಬೇಕಾಗತ್ತೆ. ನಮಗೇ ಲಾಸ್ಟ್ ಕಳಸ. ಸದ್ಯ ದೇವ್ರ ದಯೆಯಿಂದ ನಮಗೂ ಕೂಡ ಸೇವೆ ಮಾಡೋ ಭಾಗ್ಯ ಸಿಕ್ತು. ಸೊ ಒಂಚೂರು ತಡವಾಗಿದ್ದರೆ ನಮಗೆ ಕಳಸನೇ ಸಿಗ್ತಾ ಇರಲಿಲ್ಲ. ಸದ್ಯ ಎಲ್ಲ ಚೆನ್ನಾಗಿ ಆಯ್ತಲ್ಲ ಅಂತ ಖುಷಿ ಆಯಿತು. ಸೊ ಇದರಲ್ಲಿರುವಂಥ ಅಕ್ಕಿನೆಲ್ಲ ಒಂದು ಕವರ್ಗೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಮನೆಗೆ ಹೋಗಿ ನಾವು ಪ್ರಸಾದ ಮಾಡ್ಕೊಂಡು ಸೇವಿಸ್ಬೋದು. ನಿಜವಾಗ್ಲೂ ಮಾದಪ್ಪನ ಬೆಟ್ಟದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತಲೇ ಹೇಳ್ಬೋದು. ಸೊ ಬಂದ ತಕ್ಷಣ ನೋಡಿದ ತಕ್ಷಣ ದೇವಸ್ಥಾನನ ತುಂಬ ಖುಷಿಯಾಗಿತ್ತು. ನಿಜವಾಗ್ಲೂ ನನಗಂತೂ ಕಣ್ಣಲ್ಲಿ ನೀರೇ ಬಂತು. ಸೊ ನಾನು ಅಂದ್ಕೊಂಡಿದ್ದು ಇವತ್ತು ನನಗೆ ನೆರವೇರ್ತಿದೆ ಅಂತೇಳಿ ತುಂಬಾ ಖುಷಿಪಟ್ಟೆ. ಸೊ ಈ ಚಿನ್ನ ತೇರು ಎಳ್ಸೋದಕ್ಕೆ ನಾವು 3,001 ರೂಪಾಯಿ ಕೊಟ್ಟಿದ್ದು. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ 3,001 ರೂಪಾಯಿ ಇವಾಗ ಚಿನ್ನದ ತೇರು ಎಳ್ಸೋದಕ್ಕೆ ಮಾದಪ್ಪನ ಬೆಟ್ಟದಲ್ಲಿ. ತಟ್ಟೆ ಮೇಲೆ ದೇವ್ರದ್ದು ಫೋಟೋ ಇದೆ ಮತ್ತು ಹೆಸರು ಕೂಡ ಇದೆ, ಮಾದಪ್ಪನ ಬೆಟ್ಟ ಅಂತೇಳಿ. ಸೊ ತುಂಬಾ ಚೆನ್ನಾಗಿತ್ತು ಮತ್ತು ದರ್ಶನ ಕೂಡ ಚೆನ್ನಾಗಾಯಿತು. ಹಾಗೆ ದೇವ್ರ ಸೇವೆನೂ ಅಷ್ಟೇ ಅಚ್ಚುಕಟ್ಟಾಗಾಯಿತು. ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಸೊ ಕಳಸದ ಜೊತೆ ಮತ್ತು 10 ಲಾಡೂ ಕೂಡ ಕೊಡ್ತಾರೆ. ನಾವು 3,001 ರೂಪಾಯಿ ಕಟ್ಟಿರ್ತೀವಲ್ವ, ಸೊ ಅದಕ್ಕೆ 10 ಲಾಡೂ ಕೂಡ ಕೊಡ್ತಾರೆ. ಸೊ ನಮಗೆ ಗೊತ್ತಿರಲಿಲ್ಲ ಅದು ಕೊಟ್ಟಿದ್ದು. ನಮ್ಮ ಮನೆಯವ್ರು ಹೋಗಿ ನನ್ನ ಹಸ್ಬೆಂಡು ಮತ್ತು 20 ಲಾಡೂನ ತೊಗೊಂಡು ಬಂದರು. ಒಂದಷ್ಟು ಜನ ಕಂಚಣ ಅಂತೇಳಿ ತೊಗೊಂಡು ಬಂದರು. ಅಂದರೆ ಬಟ್ ಅವ್ರು ಕೊಟ್ಟಿದ್ದು ಗೊತ್ತಿರಲಿಲ್ಲ. ಮತ್ತು ಇರಲಿ ಎಲ್ರಿಗೂ ಕೊಡೋಕ್ಕಾಗತ್ತೆ ಅಂತೇಳಿ 30 ಲಾಡೂನೇ ಆಯಿತು. ಸೊ ಎಲ್ರಿಗೂ ಕೂಡ ಪ್ರಸಾದ ಕೊಡ್ಬೋದಲ್ಲ ಅಂತ ಖುಷಿ ಆಯಿತು. ಸೊ ಇವಾಗ ಪ್ರಸಾದನೂ ಕೂಡ ತಗೊಂಡು ಬಂದರು. ಇನ್ನು ತುಂಬ ಜನ ಬಂದಿರೋದ್ರಿಂದ ಅಲ್ಲಿ ರಶ್ ಇರುತ್ತೆ. ಒಳಗಡೆ ದೇವ್ರದ್ದು ವೀಡಿಯೋನು ಕೂಡ ಮಾಡ್ಕೊಳಕ್ಕಾಗಲ್ಲ. ಸೊ ಮೇಲೆ ಅಂದರೆ ಹೊರಗಡೆ ಮಾತ್ರ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು. ಯಾಕೆಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು ಅಂತೇಳಿ. ಸೊ ಈ ಒಂದು ವರ್ಷದೊಳಗಡೆ ನಾವು ಒಂದು ಚಾನಲ್ನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇರುತ್ತೆ. ಸೊ ಎಲ್ಲ ದೇವ್ರ ದಯೆಯಿಂದ, ಭಗವಂತನ ಒಂದು ಕೃಪೆಯಿಂದ ನಮ್ಮ ಒಂದು ಚಾನಲ್ ಗ್ರೋತ್ ಆಯಿತು, ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಚಾನಲ್ದೇ ಅಂತಲ್ಲ, ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮ ಒಂದು ಏನು ಅನ್ಕೋತೀವಿ ಅದೆಲ್ಲ ನೆರವೇರುತ್ತೆ. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮ್ಮ ಜೊತೆ ದೇವರೇ ಇದ್ದು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮಲ್ಲಿ. ನಮ್ಮ ಅಕ್ಕ ಇಲ್ಲಿ ಮೈದಂದ್ರಿಗೆ ದೃಷ್ಟಿ ಆಗಬಾರ್ದು ಅಂತೇಳಿ ದಾರನ ಕಟ್ತಾ ಇದ್ದಾರೆ. ಸೊ ಇದನ್ನು ಕಟ್ಕೊಂಡ್ರೆ ಯಾವುದೇ ರೀತಿ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದಾರನ ಕಟ್ತಾ ಇದ್ದಾಳೆ ನಮ್ಮ ಅಕ್ಕ. ನೋಡ್ತಿದ್ಯಾ?
ಹೌದಾ? ಚಾರ್ಜು ಮಾತ್ರ ಯಾರ ಮುಖನೂ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಅಲ್ಲಿ ಅವ್ನು ನೋಡ್ಬೇಕು ಅಂದ್ಕೊಂಡು ಆಸೆ ಪಡ್ಕೊಂಡು ಆಯ್ತಮ್ಮ ಮನಸ್ಸು ನೋಡಾಯ್ತು.